ಕಣ್ಣೀರಿನ ತೊಳೆಯಲಿಕ್ಕೆ ಪ್ರಾರಂಭಿಸ್ತಾಳೆ. ಕಣ್ಣು ಕಾಣದೇ ಇರುವ ಮಹಾಯೋಗಿ ಪುಟ್ಟರಾಜ ಕವಿಗವಾಯಿ ಕೇಳ್ತಾರೆ, ಅವ ಇಟ್ಟು ದಿನ ನನ್ನ ಪಾದ ಎಲ್ಲ ನೀರು ಹಾಕಿ ತೊಳೆದವರು ಬಹಳ ಜನ ಅದಾರ, ನೀ ಯಾಕ ಕಣ್ಣೀರಿನಿಂದ ನನ್ನ ಪಾದ ತೊಳೆಯಕತ್ತೀಯಲ್ಲವ? ಯಾಕ? ಗಂಡ ಎಷ್ಟೇ ಮಡದಿಯನ್ನು ಹತಿಗೀಡಿದರೂ ಸಹಿತ ಮಡದಿಯ ಮಾತು, ಮಡದಿಯ ಭಾವ ತುಂಬಿ ಬಂದಾಗ ಮಡದಿಯ ಮಾತು ಕೇಳೇ ಬಿಡ್ತಾಳೆಯಪ್ಪ. 15 ವರ್ಷದ ಬಾದ್ ಈ ಗರ್ಭಕ್ಕೆ ಒಂದು ಗಂಡ ಸಂತಾನವನ್ನು ಜನ್ಮ ಕೊಟ್ಟಿದ್ದೆ. ಹೀಗೆಲ್ಲ ನಡೆದ ಘಟನಾ ಇನ್ನ ತಾಯಿ ತಿಳಿಸಿ ಪಂಡಿತ ಪುಟ್ಟರಾಜ ಕವಿಗವಾಯಿಗಳಿಗೆ ಹೇಳ್ತಾಳೆ, ಯಪ್ಪ ನನ್ನ ಕೂಸು ಆಡಾಡ್ತಾ ಹೋಗಿ ಬಾವಿಯೊಳಗೆ ಬಿದ್ದು ಸತ್ತು ಹೋಗ್ಯದ. ಪಂಡಿತ ಪುಟ್ಟರಾಜ ಕವಿಗವಾಯಿಗಳು ಹೇಳ್ತಾರೆ, ಆ ಕೂಸು ನಾನು ನೋಡಾಕ ಬರಬೇಕು ಅಂತ ಅನ್ನಕತ್ತೈತಿ, ನೀ ನೋಡಿದ್ರೆ ಚಾವಿ ಹಾಕೊಂಡು ಬಂದಿಯಲ್ಲ ಅಂದ್ರು ಪಂಡಿತ ಪುಟ್ಟರಾಜ ಕವಿಗವಾಯಿಗಳು. ಹೇಳ್ತಾಳೆಯಪ್ಪ, ಬಾವಿ ಒಳಗೆ ತೇಲುವ ಕೂಸನ್ನ ಹತ್ತಿಕೊಂಡು ಬಂದು ಈ ಕರುಳು ನೋಡಿದು ನನ್ನಪ್ಪ, ಆ ಕೂಸಿನ ಉಸಿರು ನಿಂತು ಹೋಗ್ಯದು ನನ್ನಪ್ಪ. ಅದಕ್ಕಾಗಿ ನಾನೇನು ಮುಂದೆ ಅಳಾಕತ್ತೀನೋ ಯಪ್ಪ, ಇಲ್ಲ ಅಂದ್ರ ಅದ್ಯಾಕ ನಾ ರೂಮ್ ಒಳಗೆ ಹಾಕಿ ಬರ್ತಿದ್ನೋ ನನ್ನಪ್ಪ ಅಂದಾಗ ಪಂಡಿತ ಪುಟ್ಟರಾಜ ಕವಿಗವಾಯಿಗಳವರು ಭಕ್ತಿಗೆ ಮೆಚ್ಚ ಆಶೀರ್ವಾದವನ್ನು ಮಾಡ್ತಾರೆ ಆ ಕೂಸಿಗೆ. ಮೊದಲು ಹೋಗಿ ಆ ರೂಮ್ ಚಾವಿ ತೆಗಿ, ಅವ ನಾನು ನೋಡ್ಬೇಕು ಅಂತ ಬರಾಕತ್ತಾನ, ನೀ ನೋಡಿದ್ರೆ ಚಾವಿ ಹಾಕಿ ಚಾಪಿ ಒಳಗ ಆಟ ಆಡಕತ್ತದ, ಹೋಗಿ ಮೊದಲು ಚಾವಿ ತೆಗಿ ಅಂದ್ರ ಹೋಗಿ ಚಾವಿ ತೆಗೆದು ನೋಡಿದ್ರೊಳಗ ಸತ್ತ ಕೂಸಿ ಎದ್ದು ಕುಂತು ಚಾಪಿ ಮೇಲೆ ಆಟ ಆಡಾಕತ್ತಿತ್ತಂತ. ಇವತ್ತಿಗೂ ಆ ವ್ಯಕ್ತಿ ಬದುಕಿದ್ದಾನೆ, ದಾವಣಗೆರೆಯ ಮನೆತನದಲ್ಲಿದ್ದಾನೆ. ಇವತ್ತಿಗೂ ಗದಗಿನ ವೀರೇಶ್ವರ ಪುಣ್ಯಾಶ್ರಮಕ್ಕೆ ವರ್ಷದಲ್ಲಿ 1 ಬಾರಿ ಸೇವೆಗಾಗಿ ಬಂದು ಹೋಗುತ್ತಾನೆ. ಇವತ್ತಿಗೂ ಸಹಿತ ಆ ವ್ಯಕ್ತಿ ಬದುಕಿದ್ದಾನೆ, ಇವತ್ತಿಗೂ ಬದುಕಿದ್ದಾನೆ. ಗುರುವಿನಲ್ಲಿ ಭಕ್ತಿ ಇಡಬೇಕು, ನಿಮ್ಮ ಭಕ್ತಿ ಶ್ರೇಷ್ಠವಾಗಿರಬೇಕು. ಶರಣರ ಹಾಗೆ ಇತಿಹಾಸದ ಪರ್ವದ ಭಕ್ತಿಯಾಗಿ ನಿಮ್ಮದು ಉಳಿದ್ರೆ ಭಕ್ತಿ ಎನ್ನುವಂಥದ್ದು ಶಿವನಿಗೆ ಮುಡುತ್ತದೆ ಅಂತ ಕವಿಗಳು ಬಹಳ ಚೆನ್ನಾಗಿ ಬರೀತಾರೆ. ಶರಣ ಬಸವರ ಹತ್ರ ಹೋಗಿ ಬಿಟ್ರ ಆಗಲಾರ ಕೆಲಸ ಎಲ್ಲ ಆಗತ್ತವ ಅಂತ ತಿಳ್ಕೊಂಡು ಹೇಳ್ತಿದ್ರು. ಶರಣರ ಬಸವರ ಪಾದಕ್ಕೆ ಹೋಗಿ ನಮಸ್ಕಾರ ಮಾಡಿಬಿಟ್ರ ಎಲ್ಲ ಭವರೋಗಗಳು ದೂರ ಆಗತ್ತವಂತ ಆ ನಾಡಿನ ಜನದ ವಾಡಿಕೆಯಾಗಿ ಉಳಿದ ಬಿಟ್ಟಿದೆ. ಸತ್ಯವೂ ಸಹಿತ. ಅದಕ್ಕಾಗಿ ಅಲ್ಲಮರು ಬಹಳ ಚೆನ್ನಾಗಿ ವಚನವನ್ನು ಬರೀತಾರೆ. ಕಂಡುದ ಹಿಡಿಯಲೊಲ್ಲದೆ ಕಾಣುದ ನರಸಿ, ಹಿಡಿದಿಯನೆಂದೊಡೆ ಸಿಕ್ಕ ದಂಬ ಬಳಲಿಕೆಯ ನೋಡ, ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದದು ಕಾಣಬಹುದು ಗುಹೇಶ್ವರ. ಅಲ್ಲಮ ಬಹಳ ಚೆನ್ನಾಗಿ ಹೇಳುತ್ತಾರೆ, ಯಾವುದು ನಿಮ್ಮ ಕಣ್ಣಿಗೆ ಗೋಚರ ಆಗೋದಿಲ್ಲ, ಯಾವುದು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲೋ, ಒಂದು ಸಾರಿ ಹೋಗಿ ಬಸವಲಿಂಗ ಜೋರು ಪಾದಕ್ಕೆ ಬಂದು ಹನಿ ಹಚ್ಚಿಬಿಟ್ರ ಕಾಣಲಾರ ವಸ್ತು ಸಹಿತ ನಿಮಗೆ ಕಾಣುತ್ತದೆ ಅಂತೆ. ಅಂತಹ ಶಕ್ತಿಯನ್ನು ಸದ್ಗುರುಗಳ ಪಾದದಲ್ಲಿ ಇಟ್ಟಿದ್ದಾರೆ. ಸದ್ಗುರುಗಳ ಪಾದದಲ್ಲಿ ಶರಣ ಬಸವರ ಪಾದಕ್ಕೆ ಹನಿ ಹಚ್ಚಿ ನಮಸ್ಕಾರ ಮಾಡಿಬಿಟ್ರ ಎಲ್ಲ ಭವರೋಗಗಳು ದೂರ ಆಗುತ್ತವೆ ಅಂತಕ್ಕಂಥದ್ದು ಸದರ ನಾಡಿನ ಭಕ್ತರ ವಾಣಿಯಾಗಿ ಉಳಿದು ಬಿಡ್ತು. ಎಲ್ಲ ಜನ ಶರಣ ಬಸವರ ಹತ್ರ ಬರ್ತಿದ್ರು. ಬರಗಾಲದ ಬಂಟ ಅಂತ ಕರೀತಿದ್ರು. ಯಾವ ಊರಾಗ ಮಳೆ ಆಗೋದಿಲ್ಲ, ಯಾವ ಊರಾಗ ಕಾಲಕ್ಕೆ ಬೆಳೆ ಬರೋದಿಲ್ಲ, ಆ ಊರಾಗ ಹೋಗಿ ಶರಣ ಬಸವಪ್ಪ ಪಾದ ಇಟ್ಟು ಬಿಟ್ರ ಕಾಲಕ್ಕೆ ಮಳೆ ಬರ್ತಿತ್ತು, ಮಳೆಗೆ ತಕ್ಕ ಶ್ರೇಷ್ಠವಾದ ಬೆಳೆ ಬರ್ತಿತ್ತು ಅನ್ನುವಂಥದ್ದು ಎಲ್ಲ ಜನರ ಮನಸ್ಸಿನಲ್ಲಿ ಚಳಿಯದೇ ಆಗಿ ಉಳಿದು ಬಿಟ್ಟಿತ್ತು.